ಎಲ್ಲರಿಗೂ ನಮಸ್ಕಾರ. ಈಗ ಕೂಡ ಒಂದು ಸಾಮಾನ್ಯ ವಿಷಯದ ಚರ್ಚೆ. ವಿಕೃತೀಕರಣಗೊಂಡ ಆಧುನಿಕ ಸುಖ ಸಂತೋಷಗಳ ಕಲ್ಪನೆಗಳು ಸೃಷ್ಟಿಸ್ತಕ್ಕಂಥ ಅವಾಂತರಗಳು ಮತ್ತು ಅವಘಡಗಳು, ಈ ಕುರಿತು ಒಂದು ಚಿಂತನೆಯನ್ನು ನಾನು ಮಂಡಿಸ್ತಾ ಇದ್ದೇನೆ. ವಿಕೃತೀಕರಣಗೊಂಡ ಆಧುನಿಕ ಸುಖ ಸಂತೋಷಗಳು ಅಂತ ನಾನು ಹೇಳಿದೆ. ಇವನು ಯಾಕೆ ನಾನು ವಿಕೃತೀಕರಣಗೊಂಡೆ ಅಂತ ತಮಗೆ ನಾನು ಸ್ಪಷ್ಟಪಡಿಸ್ಬೇಕಾದ್ರೆ, ಸ್ವಲ್ಪ ನಮ್ಮ ಮೂಲ ಸುಖ ಸಂತೋಷಗಳ ಕೆಲವು ಕಾನ್ಸೆಪ್ಟ್ಸ್ಗಳನ್ನು, ಕೆಲವು ಚಿತ್ರಾವಳಿಗಳನ್ನು ನಾವು ಇಲ್ಲಿ ಮೊದಲು ಮೆಲುಕು ಹಾಕ್ತಕ್ಕಂಥ ಅವಶ್ಯಕತೆ ಇದೆ. ಈಗ ನಾನು ಮೂಲ ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿಯಲ್ಲಿ ಬೆಳೆದು ಬಂದವನಾದ್ದರಿಂದ ನನಗೆ ಹಳ್ಳಿಯ ಜೀವನದ ಅತ್ಯಂತ ನಿಕಟವಾದ ಅನುಭವ ಮತ್ತು ಪರಿಚಯ ಎಲ್ಲ ಇದೆ. ಹಳ್ಳಿಗಳಲ್ಲಿ ರೈತರಿರಲಿ, ಕುರಿ ಕಾಯುವವರಿರಲಿ, ದನ ಕಾಯುವವರಿರಲಿ, ಅವರು ತಮ್ಮ ಬದುಕಿನ ಕ್ಷಣಗಳನ್ನು ಯಾವ ರೀತಿಯಲ್ಲಿ ಸಂತೋಷ ಪಡ್ತಾರೆ, ಹಳ್ಳಿಯ ಸುಖ ಸಂತೋಷಗಳ ಕಾನ್ಸೆಪ್ಟ್ಸ್ ಯಾವ ಥರದವು ಅಂತ ನಾನು ಕೆಲವು ಉದಾಹರಣೆಗಳ ಮುಖಾಂತರ ಹೇಳ್ತೀನಿ. ಈಗ ನೋಡಿ, ನಿತ್ಯ ಕುರಿಗಾಹಿಗಳಾಗಿ ಕೃಷಿ ಕೆಲಸ ಮಾಡ್ತಕ್ಕಂಥವರಾಗಿ ಹಗಲೆಲ್ಲ ಹೊಲದಲ್ಲಿ ದುಡಿದು ಸಂಜೆ ಗೋಧೂಳಿ ಸಮಯಕ್ಕೆ ಮನೆಗೆ ಸೇರಿ ಕೆಲವರು ಊಟ ಮಾಡಿ ಅಥವಾ ಕೆಲವರು ಇನ್ನೂ ಊಟಕ್ಕೂ ಸ್ವಲ್ಪ ಮುಂಚೆ ಒಂದು ತಮಗೆ ಹತ್ತಿರವಾದ ಒಂದು ಸಾರ್ವಜನಿಕ ಸ್ಥಳಗಳು, ಅದು ದೇವಸ್ಥಾನಗಳಿರ್ತವೆ ಅಥವಾ ಕೆಲವು ಬಯಲುಗಳಿರ್ತವೆ, ಕೆಲವು ಸಮುದಾಯದ ಕಟ್ಟಡಗಳಿರ್ತವೆ, ಅಂಥ ಕಡೆ ಬಂದು ಸೇರ್ತಾರೆ. ಅದು ಅಲ್ಲಿ ಇಲ್ಲಿ ಅಂತ ಅಲ್ಲ, ಬಹಳ ಜನಪ್ರಿಯವಾಗಿ ಜನರಿಗೆ ಹತ್ತಿರವಾದ ಒಂದು ದೇವಸ್ಥಾನಗಳು, ದೇವಸ್ಥಾನದ ಅಂಗಳದಲ್ಲಿ ಬಂದು ಸೇರ್ಕೊತಾರೆ. ಅಲ್ಲಿ ಡೊಳ್ಳು ಬಾರಿಸ್ತಕ್ಕಂಥದ್ದು, ಕೋಲಾಟ ಆಡ್ತಕ್ಕಂಥದ್ದು, ಈ ರೀತಿ ತಮ್ಮ ಕಲೆಗಳನ್ನು, ಅಂದರೆ ಜನಪದೀಯ ಕಲೆಗಳನ್ನು, ಕೆಲವರು ಸಮಾಳ ಬಾರಿಸ್ತಾರೆ, ನಂದಿಕೋಲ್ ಕುಣಿಸ್ತಾರೆ, ಅಥವಾ ಇನ್ನು ಕೆಲವರು ಭಜನೆಗಳನ್ನು ಮಾಡ್ತಾರೆ. ನಿತ್ಯ ಸಾಯಂಕಾಲ 1-2 ತಾಸು ನಮ್ಮ ಊರಿನಲ್ಲಿ, ನಮ್ಮ ಮನೆಗೆ ಸಮೀಪವಾಗಿ ಬಸವಣ್ಣ ದೇವರ ಗುಡಿ ಅಂತ ಇತ್ತು. ಆ ಗುಡಿಯಲ್ಲಿ ಒಂದು ಭಜನಾ ತಂಡ, ಅದಕ್ಕೆ ತುರುಮಂದಿ ಬಸವೇಶ್ವರ ಭಜನಾ ತಂಡ ಅಂತಲೇ ಹೆಸರಿಟ್ಟಿದ್ರು. ಆ ಭಜನಾ ತಂಡದವರು ಒಂದು 8-10 ಹುಡುಗರು ಒಂದು ಭಜನೆ ಮಾಡೋರು. ಉಳಿದವರು ಸಾಕಷ್ಟು ಜನ ವಿರಾಮ ಕಳೀಲಿಕ್ಕೆ ಅವ್ರು ಬಂದು ಅವರ ಭಜನದ ಲಯಬದ್ಧವಾದ ಹಾಡುಗಳು, ಆ ದಿಮ್ಮಡಿಯ ಸಪ್ಪಳ ಕೇಳ್ತಾ ಕೂತು ಎದ್ದು ಹೋಗ್ತಿದ್ರು. ನೋಡಿ, ಇದು ತಮ್ಮ ಬೇಸರದ ಸಮಯವನ್ನ ಹಳ್ಳಿಗರು ಕಳಿತಕ್ಕಂಥ ಒಂದು ವಿಧಾನ. ಅಂದ್ರೆ ಇಲ್ಲಿ ಒಂದು ಜನಪದ ಕಲೆ ವೃದ್ಧಿಯಾಯಿತು, ಅದು ಜೀವಂತವಾಗಿ ಉಳಿತು, ಮತ್ತು ಅಲ್ಲಿ ನೆರೆದಂಥ ಜನ, ಅದರಲ್ಲಿ ತೊಡಗಿಸಿಕೊಂಡಂಥ, ಸಕ್ರಿಯವಾಗಿ ತೊಡಗಿಸಿಕೊಂಡಂಥ ಯುವಕರು ಅಥವಾ ಇನ್ನೂ ವಯಸ್ಸಿನವರು ಇರಲಿ, ಅವರು ತಮ್ಮ ಬೇಸರದ ಸಮಯವನ್ನು ಅವರು ಕಳ್ಕೊಂಡಂಗೂ ಆಯಿತು. 2 ಲಾಭ ಆಯಿತು. ಆರೋಗ್ಯ ಉಳಿತು, ತಮ್ಮ ಮನಸ್ಸಿನ ಆರೋಗ್ಯ. ಏಕೆಂದರೆ ಆ ಥರದ ಒಂದು ಕಲೆಯಲ್ಲಿ ತೊಡಗಿಸಿಕೊಂಡಾಗ ಮನುಷ್ಯನಿಗಿರ್ತಕ್ಕಂಥ ಈ BP ಇತ್ಯಾದಿಗಳು ಏನಿರ್ತಾವಲ್ಲ, ಆ ರಕ್ತದ ಒತ್ತಡ, ಮಾನಸಿಕ ಒತ್ತಡಗಳು ವಿರಾಮ ಆಗ್ತವೆ. ಇನ್ನು ಡೊಳ್ಳು ಬಾರಿಸ್ತಕ್ಕಂಥದ್ದು ಬಹಳಷ್ಟು, ನಾನು ಅಲ್ಲಿ ಒಂದು ವಡ್ರಕೇರಿ ಹೊಸರಮ್ಮನ ದೇವಸ್ಥಾನ ಅಂತ, ಅಲ್ಲೆಲ್ಲ ಡೊಳ್ಳು ಬಾರಿಸೋರು. ಇನ್ನೊಬ್ಬರು ಕೋಲ್ ತಂಡ ಕಟ್ಟಿದ್ರು ಒಂದು, ಅದಕ್ಕೆ ಮತ್ತೇಳಿ ಮಲ್ಲಪ್ಪ ಅಂತ ಹೇಳಿ ಒಬ್ಬ ವ್ಯಕ್ತಿ, ಆತನ ಮುಂದಾಳತ್ವ ಅದು. ಆ ಕೋಲು ಸಂಘ ಕಟ್ಟಿ ಆತ ಸುಮಾರು ಅನೇಕ ಯುವಕರಿಗೆ, ಕೋಲು ಕಲೆ ಗೊತ್ತಿಲ್ಲದ ಯುವಕರಿಗೆ ಕೋಲು ಪದದ ಕಲ್ಪನೆಯನ್ನು ಕಲಿಸಿ ಅದು ಧಾರವಾಡದ ರೇಡಿಯೋ ಸ್ಟೇಷನ್ಗೆಲ್ಲ ಹೋದ್ರು ಅವರು. ಆಮೇಲೆ ಸುತ್ತಮುತ್ತ ದೊಡ್ಡ ದೊಡ್ಡ ಜಾತ್ರೆಗಳು, ಈಗ ನಮ್ಮೂರಿಗೆ ಬಹಳ ಸಮೀಪ ಹರಪನಹಳ್ಳಿ ತಾಲೂಕು ಅರಸೀಕೆರೆ ಅಂತ ಇದೆ, ಅಲ್ಲಿ ಅರಸೀಕೆರೆ ದಂಡಿ ದುರ್ಗಮ್ಮನ ಜಾತ್ರೆ. ಆ ದಂಡಿ ದುರ್ಗಮ್ಮನ ಜಾತ್ರೆಯಲ್ಲಿ ಸುಮಾರು ನಾಡಿನ ಭಾಳ ಬೇರೆ ಬೇರೆ ಭಾಗದ ಕೋಲ್ಪಾಡ ತಂಡಗಳು ಬರೋದು. ಅಲ್ಲಿ ಅವರು ಕಾಂಪಿಟೇಷನ್, ಸ್ಪರ್ಧೆ ಮಾಡ್ತಕ್ಕಂಥದ್ದು, ಅಲ್ಲಿ ಅವರು ಪ್ರಶಸ್ತಿಗಳನ್ನು ಗೆಲ್ತಕ್ಕಂಥದ್ದು, ಇಂಥದ್ದೆಲ್ಲ ನಡೀತದೆ. ಹಾಗೇನೆ ಇನ್ನೂ ನಾನು ಸುಮ್ಮನೆ ಅವನ್ನು ವಿಸ್ತರಿಸಿ ಹೇಳೋದ್ ಬದಲಿ ಕೆಲವು ಸುಮ್ಮನೆ ಕಾನ್ಸೆಪ್ಟ್ಸು ಕೊಡ್ತಾ ಹೋಗ್ತೀನಿ ನಾನು. ಈಗ ಮಳೆ ಅಂತ ಮಳೆ ಇಟ್ಕೊಂಡಿದೆ ಅಂದ್ಕೊಳ್ಳಿ, ಎಲ್ಲೋ ಒಂದು ಕಡೆ ಕೂತ್ಕೊಂಡಿರ್ತಾರೆ,
ಅವ್ರೇನ್ ಮಾಡ್ತಾರೆ, ಯಾವುದೋ ದೇವಸ್ಥಾನದಲ್ಲಿ ಒಂದು ಕಟ್ಟೆ ಮನೆ ಬರ್ಕೊಂಡು ಅಲ್ಲಿ ಚಾವಂಗ ಆಡ್ತಿರ್ತಾರೆ. ಅಥವಾ ಆನೆಕಟ್ಟ ಆಟ ಅದಕ್ಕೆ ಹೆಸರು ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರು ಇರ್ಬೋದು. ಪಗಡೆ ಆಟ ಅಂತಾರಲ್ಲ, ಹಂಗೆ ಅವಕ್ಕೆ ಚಾವಂಗ ಹಾಕ್ಕೊಂತ ಆಟ ಆಡೋದು. ಆನೆ ಆಟ ಅಂತ ಆಡೋದು. ಆಮೇಲೆ ಮತ್ತೆ ಕೆಲವರು ಆ, ಇನ್ನು ಬೇರೆ ಬೇರೆ ರೀತಿಯ ಒಂದು ಉದಾಹರಣೆ, ಕೆಲವರು ಹಗ್ಗ ಹೊಸಿತಕ್ಕಂಥ ರೂಢಿ ಇರ್ತೈತಿ. ಇಂಥ ಮಳೆ ಗಿಳೆ ಬಂದಂಥ ಸಂದರ್ಭದಲ್ಲಿ ಗುಡಿ ಕಟ್ಟೆಗೆ ಕೂತ್ಕೊಂಡ್ಬಿಟ್ಟು ತಮ್ಮ ಮನೆಯ ಕೆಲವರು ಮುದುಕರು, ಯಾಕಂದ್ರೆ ಅವರಿಗೆ ಹೊಲಗೆಲಸ ಅದೆಲ್ಲ ಇರಲ್ಲ, ಅವ್ರ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಕಳಿಸಿರ್ತಾರೆ. ಅವರು ತಮ್ಮ ಕುಟುಂಬಕ್ಕೆ ಬೇಕಾದಂಥ ಹಗ್ಗ ಕಣ್ಣಿ ಇಂಥವನ್ನೆಲ್ಲ ಅವರೇ ಸ್ವಂತ ಗುಡಿ ಕಟ್ಟೆ ಮೇಲೆ ಕೂತು ಅವ್ರ ಜೊತೆ ಇವ್ರ ಜೊತೆ ಮಾತಾಡ್ತಾ ತಮ್ಮ ಅಭ್ಯಾಸಗಳು ಏನಾದರೂ ಚಹಾ ಕುಡಿಯೋದು ಬೀಡಿ ಸೇದೋದನ್ನು ಅವುಗಳ ಮಾಡ್ಕೊತ ಅವರು ಕಾಲ ಹಾಕ್ತಕ್ಕಂಥದ್ದು. ಅಥವಾ ಇನ್ನು ಕೆಲವರು ತಮ್ಮ ಮನೆ ಕಟ್ಟೆಗಳ ಮೇಲೆ ಕೂತು ಕೆಲವರು ಈ ಗುಗ್ರಿಗಳು ಬೇಯಿಸಿದ ಗುಗ್ರಿ ಅಂದರೆ ವಿಭಿನ್ನವಾದ ಮಿಶ್ರ ದವಸಗಳನ್ನು ಹಾಕಿ, ಅಂದರೆ ಹೆಸರು, ಅಲಸಂದಿ, ಶೇಂಗಾ, ಆಮೇಲೆ ಹಸಿಕಡಲೆ ಮತ್ತು ಜೋಳ, ಈ ಥರದ ಬೇರೆ ಬೇರೆ ಧಾನ್ಯಗಳನ್ನೆಲ್ಲ ಹಾಕಿ ಅವುಗಳನ್ನು ಚೆನ್ನಾಗಿ ಬೇಯಿಸಿ ಅವಕ್ಕೆ ಒಗ್ಗರಣೆ ಕೊಟ್ಟು ಗುಗ್ರಿ ತಿಂತಕ್ಕಂಥದ್ದು. ಇದು ಕೆಲವರು ಮಾಮೂಲಿ ಇದು ಬೀಡಿ ಸೇದೋದು ಅದೆಲ್ಲ ಅಭ್ಯಾಸ ಸಾಮಾನ್ಯ, ಅದೆಲ್ಲ ಮಾಡ್ತಾರೆ. ಹೀಗೆ ಹಳ್ಳಿಗಳಲ್ಲಿ ಒಂದು ಗ್ರಾಮೀಣ ಕಲೆ ಅಂತೀವಲ್ಲ ನಾವು, ಗ್ರಾಮೀಣ ಕಲೆ ಅಂತಕ್ಕಂಥದ್ದು ಇದು ಹೇಗೆ ಬೆಳಿತೈತಿ ಅಂದರೆ ಕಿಲ್ಲಿಂಗ್ ಬೋರ್ಡಮ್ ಟೈಮ್ ಅಂತೀವಲ್ಲ ನಾವು, ಅಂದರೆ ಬೇಸರದ ಸಮಯವನ್ನು ಕಳೀಲಿಕ್ಕೆ, ಬೇಸರದ ಸಮಯವನ್ನು ಕಳೆಯುವ ಒಂದು ಸಾಧನವಾಗಿ ಈ ಕಲೆಗಳು ಹುಟ್ಟುತ್ತವೆ. ಈ ಕಲೆಗಳು ಅವರ ಸುಖ ಸಂತೋಷದ ಕ್ಷಣಗಳು ಮತ್ತು ಸಾಧನಗಳು ಆಗಿರ್ತವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕು. ಅಂದರೆ ಹಳ್ಳಿಯ ಜನ ತಮ್ಮ ಬೇಸರದ ಸಮಯವನ್ನು ಕಳೀಲಿಕ್ಕೆ ತಮ್ಮ ಸುಖ ಸಂತೋಷಗಳ ಸಾಧನವಾಗಿ ತಾವೇ ಕಂಡುಕೊಂಡಂಥ ಈ ಜನಪದೀಯ ಕಲೆಗಳು, ಅದು ಭಜನೆ ಇರ್ಬೋದು, ಡೊಳ್ಳಿರ್ಬೋದು, ಸಮಾಳ ಇರ್ಬೋದು, ನಂದಿ ಕೋಲ್ ಕುಣಿಸೋದಿರ್ಬೋದು, ಇನ್ನು ಬೇರೆ ಬೇರೆ ರೀತಿಯ ಕಲೆಗಳನ್ನು ಬೆಳೆಸ್ತಾ ಹೋಗ್ತಾರೆ. ನೋಡಿ, ಇದರಿಂದ ನಮ್ಮ ಕನ್ನಡ ನಾಡಿನ ಒಂದು ಸಂಸ್ಕೃತಿ ವೃದ್ಧಿ ಆಗ್ತತಿ, ಅದರ ಸಿರಿವಂತಿಕೆ ಜಾಸ್ತಿ ಆಗ್ತತಿ. ಇನ್ನು ಎಷ್ಟೋ ಜನ ನಾವು ಈ ಬಡಗಿ ಕೆಲವರು ಶಿಲ್ಪಿಗಳಿರ್ತಾರೆ, ಅವರು ಮನೆಯಲ್ಲಿ ಏನೋ ಒಂದು ಕಲ್ಲಿನ ಒಂದು ಸಣ್ಣ ಮೂರ್ತಿ ಕಟ್ಕೊತ ಕೂತ್ಕೊಂಡಿರ್ತಾರೆ, ಅಥವಾ ಒಂದು ಕಟ್ಟಿಗೆಯ ಯಾವುದೋ ಒಂದು ವಸ್ತುವನ್ನು ಮಾಡ್ಕೊತ ಕೂತ್ಕೊಂಡಿರ್ತಾರೆ, ಒಂದು ಮೂಲೆ ಸ್ಟ್ಯಾಂಡ್ ಮಾಡೋದು. ಎಲ್ಲಿ ಮಳೆ ಜಿಟಿ ಇಟ್ಕೊಂಡಿರ್ತೈತಿ, ಹೊರಗಡೆ ಎಲ್ಲಿ ಹೋಗಂಗಿರಲ್ಲ. ಅವರು ಅಂಥದ್ದೊಂದು ವೃತ್ತಿಯಲ್ಲಿ ತೊಡ್ಕೊಂಡ್ಬಿಟ್ಟು ಅವರು ಆ ಸಂತೋಷವನ್ನು ಅವರು ಅನುಭವಿಸ್ತಾ ಇರ್ತಾರೆ. ಇನ್ನು ಹಬ್ಬ ಹರಿದಿನಗಳು ಬಂದಾಗ ಮೆರವಣಿಗೆ ಅವೆಲ್ಲ ಸಾಮಾನ್ಯ, ಅದನ್ನೇನು ಹೇಳಬೇಕಾಗಿಲ್ಲ. ಒಂದೊಂದು ಕಡೆ ಒಂದೊಂದು ರೀತಿ ಡೊಳ್ಳು, ಕರಡಿ ಮಜಲು, ಆಮೇಲೆ ಕಣಿಹಲೆಗೆ, ಹಿಂಗೆ ಬೇರೆ ಬೇರೆ ರೀತಿ ವಿಭಿನ್ನ ವಾದ್ಯಗಳು, ವೀರಗಾಸೆ ಆಗ್ತಕ್ಕಂಥದ್ದು ಇತ್ಯಾದಿ ಎಲ್ಲ ಸಾಮಾನ್ಯ ಇದು. ನೋಡಿ, ಇದು ನಾನು ಇದನ್ನು ಯಾಕೆ ವಿವರಿಸಿ ಹೇಳಿದೆ ಅಂದರೆ, ಇವು ನಮ್ಮ ಬೇಸರವನ್ನು ಕಳಿತಕ್ಕಂಥ, ನಮಗೆ ಸುಖ ಸಂತೋಷವನ್ನು ನೀಡ್ತಕ್ಕಂಥ ಸಾಧನಗಳಿವೆ. ಅವು ಕಲೆಗಳು ಹೌದು. ಎಷ್ಟೋ ಮಂದಿ ಸೋಬಾನೆ ಪದಗಳನ್ನು ಆಡ್ತಾರೆ. ಅವ್ರಿಗೆ ಎಲೆಡಿಕೆ ಕೊಟ್ಟರೆ ಸಾಕು, ಕೂತ್ಕೊಂಡು ಸೋಬಾನೆ ಪದ ಆಡ್ತಾರೆ. ಹೊಲಗಳಲ್ಲಿ ಕಳೆ ತೆಗೆಯುವಾಗ ಕೂತ್ಕೊಂಡು ಅವರೇ ಯಾವ್ಯಾವುದೋ ಸೋಬಾನೆ ಹಾಡುಗಳನ್ನು ಆಡ್ಕೊಂತ ಅವರು ಬೇಸರದ ಸಮಯವನ್ನು ಕಳೀತಾ ಹೊಲಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನೋಡಿ, ಇದು ಸುಖದ ಕಲ್ಪನೆ. ಈ ಹೊಲದಲ್ಲಿ ಕಷ್ಟಪಟ್ಟು ದುಡಿತಕ್ಕಂಥ ರೈತರು, ಕೂಲಿ ಕಾರ್ಮಿಕರು ಬಿಸಿಲ ಬೇಗೆ ಅವರು ನಿಭಾಯಿಸ್ಕೊಳ್ಳಿಕ್ಕೆ ಈ ರೀತಿಯ ಒಂದು ಸಾಧನಗಳನ್ನು ಕಂಡುಕೊಂಡು ಬಿಸಿಲಲ್ಲೇ ಹಾಡ್ತಾ ಅವರು ಕಳೆಗಳನ್ನು ತೆಗೆಯೋದು, ಮತ್ತೆ ಬೇಸರಕ್ಕೆ ನೆರಳಿಗೆ ಬಂದು ಸ್ವಲ್ಪ ಹೊತ್ತು ಕೂಡೋದು, ನೀರು ಕುಡಿತಕ್ಕಂಥದ್ದು, ಅವರು ಬುತ್ತಿಯ ಊಟ ಮಾಡ್ತಕ್ಕಂಥದ್ದು, ಹಗಲು ಊಟದ ಬುತ್ತಿ ಅದನ್ನು ಕುತ್ಕೊಂಡು ಅಲ್ಲಿ ಊಟ ಮಾಡಿದ್ರೆ ಅದೇ ಒಂದು ದೊಡ್ಡ ಸಂತೋಷ. ಅಲ್ಲಿ ತಣ್ಣನೆ ನೀರು ಎಲ್ಲೋ ಒಂದು ಗಿಡ ಮರದ ಅಡಿಗೆ ಇಟ್ಕೊಂಡು ಅವನ್ನ ನೀರು ಕುಡಿದ್ರೆ ಅದೇ ಒಂದು ಖುಷಿ, ಅದೇ ಒಂದು ಸಂತೋಷ. ಈ ಥರದ ಸಂತೋಷದ ಕ್ಷಣಗಳನ್ನು ಬಹಳ ಅರ್ಥಪೂರ್ಣವಾಗಿ ಬಳಸ್ಕೊಂಡು ನಮ್ಮ ಹಳ್ಳಿಯ ಜನ ತಮ್ಮ ಬದುಕನ್ನು ಇಲ್ಲಿಯವರೆಗೆ ಕಳಿತಿದ್ರು. ಆದರೆ ನೋಡ್ರಿ, ಆಧುನಿಕ ನಗರೀಕರಣ, ಈ ಯಂತ್ರಯುಗ ನಮ್ಮನ್ನು ಎಲ್ಲಿಗೆ ತಂದು ನಿಲ್ಲಿಸ್ತು ಅಂತ ಹೇಳಿದ್ರೆ, ಈ ಎಲ್ಲ ಕಲ್ಪನೆಗಳು, ಅಂದರೆ ಸುಖ ಸಂತೋಷದ ಕಲ್ಪನೆಗಳ
ವಿಕೃತೀಕರಣವನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ. ಇವತ್ತು ನಮಗೆ ರಜಾ ಬಂದಿದೆ ಅಥವಾ ಮಳೆ ಹಿಡ್ಕೊಂಡಿದೆ ಅಂದ್ರೆ ಅದು ಮಜದ ಕ್ಷಣ ಅಂತ. ರಜಾ ಮಜಾ. ನಾವು ಹುಡುಗರಿದ್ದಾಗ ನಾವು ಶಾಲೆ ರಜಾ ಅಂತ ಹೇಳಿದ್ರೆ ನಾವೇ ಕೂಗ್ಕೊಂತ ಬರ್ತಾ ಇದ್ವಿ. ನಾಳೆ ರಜಾ ಕೋಳಿ ಮಜಾ ಅಂತ ಹೇಳ್ಬಿಟ್ಟು. ಈ ರೀತಿ ನಿಜವಾಗ್ಲೂ ಇವತ್ತು ರಜಾ ಅಂದ್ರೆ ಅದು ಕೋಳಿ ಮಜಾ ಅನ್ನೋ ರೀತಿಯಲ್ಲಿ ಅರ್ಥ ಬರೋ ರೀತಿಯಲ್ಲಿ ಇವತ್ತಾಗಿದೆ ಅದು. ಅಂದ್ರೆ ಇವತ್ತು ನಾನು ನಗರ ಪಟ್ಟಣ ಇವತ್ತು ಈಗ ದಾವಣಗೆರೆಯಲ್ಲಿ ನಾನು ವಾಸ ಇದ್ದೇನೆ. ದಾವಣಗೆರೆಯ ಹೊರಗೆ ಅದರಲ್ಲೂ ಹೊರವಲಯದಲ್ಲಿ ನನ್ನ ಮನೆ ಇರೋದ್ರಿಂದ ಇಲ್ಲಿ ಹೊರವಲಯದಲ್ಲಿ ಏನು ನಡೀತೈತೆ ಅಂತ ನನಗೆ ಗೊತ್ತು. ಪ್ರತಿ ಸಾಟರ್ಡೆ ಮತ್ತು ಸಂಡೇ ಬಂದ್ರೆ ನಾವು ಹೊರಗಡೆ ವಾಕಿಂಗ್ ಹೋಗ್ತಕ್ಕಂಥದ್ದು ಕಷ್ಟ. ಅನೇಕ ಕುಡುಕರ ಗ್ಯಾಂಗ್‌ಗಳು ಕುತ್ಕೊಂಡಿರ್ತವೆ. ಅಂದ್ರೆ ಅವ್ರಿಗೆ ಕುಡಿದು ಸೇದಿ ಅದರಲ್ಲೂ ಕೆಟ್ಟ ಗಾಂಜಾ ವಾಸನೆ ದಾರಿಯಲ್ಲೆಲ್ಲ ಬರ್ತಾ ಇರ್ತದೆ. ಇದನ್ನ ಯಾರೂ ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಎಲ್ಲಂದರಲ್ಲಿ ಖಾಲಿ ಲೇಔಟ್‌ಗಳಿದ್ದ ಕಡೆ ದೊಡ್ಡ ಕುಡುಕರ ಒಂದು ತಂಡಗಳು ಕೂತ್ಕೊಂಡು ಕುಡಿತಾ ಇರ್ತವೆ. ಡಕ್ ಹಚ್ಕೊಂಡಿರ್ತಾರೆ, ಕುಣಿತಾ ಇರ್ತಾರೆ. ಇವತ್ತು ಒಂದು ಗಣಪತಿ ಹಬ್ಬ ಬಂದಿದೆ ಅಂತ ತಿಳ್ಕೊಳ್ಳಿ. ನೋಡಿ, ಗಣಪತಿ ಹಬ್ಬ ಮೆರವಣಿಗೆ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಎಲ್ಲ ಹಾದಿಬೀದಿ ವಾಹನಗಳನ್ನೆಲ್ಲ ತಡೆದು ಯುವಕರ ತಂಡ ದುಡ್ಡು ವಸೂಲಿ ಮಾಡ್ತಾರೆ. ಅದರಲ್ಲಿ ಕೆಲವರು ಭಕ್ತರು ಭಕ್ತಿಯಿಂದ ಕೊಡ್ತಾರೆ, ಕೆಲವರು ಅವರ ಒಂದು ದಂಡಿಗೆ ಹೆದರಿ ಕೊಟ್ಬಿಡ್ತಾರೆ. ಹಾ, ಇನ್ನ ಕೆಲವರು ಸ್ವಲ್ಪ ಮಂಡಗಾರಿಕೆ ಮಾಡೋರು ನಾವು ಕೊಡಕ್ಕಾಗಲ್ಲ ಅಂತ ಹೇಳಿ ಬರ್ತಾರೆ. ಆದ್ರೆ ಅವರು ಭಕ್ತಿಯ ಹೆಸರಿನಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥ ದುಡ್ಡಿನಿಂದ ಅವ್ರು ಮಾಡ್ತಕ್ಕಂಥದ್ದು ಮೋಜು ಮಸ್ತಿ. ಅಲ್ಲಿ ಭಕ್ತಿ ಅನ್ನೋ ಪ್ರಶ್ನೆನೇ ಇಲ್ಲ. ಅಲ್ಲಿ ಒಂದು ಗಣಪತಿ ಹಬ್ಬ ಅನ್ನೋದು ಮೋಜು ಮಸ್ತಿಯ ಒಂದು ಸಂದರ್ಭ ಅವ್ರಿಗೆ ಅಷ್ಟೇ. ಗಣಪತಿಯ ಪೂಜೆ ಒಂದು ನೆಪ ಅಷ್ಟೇ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ದೊಡ್ಡ ದೊಡ್ಡ ಇವುಗಳನ್ನ ಡಿಜೆಗಳನ್ನ ಹಚ್ಕೊಂಡ್ಬಿಟ್ಟು ಟ್ರ್ಯಾಕ್ಟರ್ ಮೇಲೆ ಕುಂದಿರಿಸಿ ಆ ಡಿಜೆ ಶಬ್ದಕ್ಕೆ ಈಗ 2-3 ವರ್ಷದ ಹಿಂದೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ಎಷ್ಟೋ ಯುವಕರು, ಕುಣಿತಕ್ಕಂಥ ಹುಡುಗರು ಸತ್ತೋದ್ರು. ಅದರಲ್ಲಿ ಮದ್ಯಪಾನಗಳನ್ನು ಮಾಡಿ ವಿಪರೀತ ವಿಕೃತಿಯನ್ನು ಮೆರಿತಕ್ಕಂಥದ್ದು. ಅವು ಕೆಟ್ಟ ಸಿನಿಮಾ ಸಾಂಗ್ಸ್ಗಳನ್ನು ಹಾಕೊಂಡ್ಬಿಟ್ಟು ಹಾಡ್ತಕ್ಕಂಥದ್ದು. ಅಲ್ಲಿ ಕೂತಿರೋದು ಗಣಪತಿ. ಇಲ್ಲಿ ಭಕ್ತಿಯ ಹಾಡು ಯಾವುದೂ ಇಲ್ಲ. ಇಲ್ಲಿ ಭಕ್ತಿಯ ಹಾಡು ಯಾವುದೂ ಇಲ್ಲ. ಇವರು ಮೆರಿತಕ್ಕಂಥದ್ದು ಒಂದು ವಿಕೃತಿ ಇದೆ. ಆ ಕಾರಣಕ್ಕಾಗಿ ನಾನು ಹೇಳಿದ್ದು, ಆಧುನಿಕ ಕಾಲದ ಸುಖ ಸಂತೋಷದ ಕಲ್ಪನೆಗಳು ಏನಾಗಿದಾವೆ ಅಂತ ಹೇಳಿದ್ರೆ ಅವು ವಿಕೃತೀಕರಣಗೊಂಡಿದಾವೆ ಅಂತ. ಅವು ನಮ್ಮ ಸಂಸ್ಕೃತಿಗೆ ಬಹಳ ತದ್ವಿರುದ್ಧವಾಗಿದ್ದಾವೆ ಅಂತ. ಇದು ಇವತ್ತು ನಮಗೆ ಯಾಕೆ ಈ ಪ್ರಶ್ನೆಗಳು ಮುಖ್ಯವಾಗಿ ಬೇಕಂತ ಹೇಳಿದ್ರೆ, ನಾನು ಹಿಂದಿನ ವಿಡಿಯೋದಲ್ಲಿ ಈ ಮದುವೆ ವಿಚಾರ ಮಾತಾಡಿದೆ. ನಾನು ಮದುವೆ ವಿಚಾರ ಮಾತಾಡುವಾಗ ಅನೇಕ ಹೆಣ್ಮಕ್ಳು, ಆಧುನಿಕ ಹೆಣ್ಮಕ್ಳು, ಕ್ವಾಲಿಫೈಡ್ ಆಗಿರ್ತಕ್ಕಂಥವ್ರು ಇವತ್ತು ರೈತರ ಕುಟುಂಬಗಳಿಗೆ ಇವತ್ತು ಸೊಸೆಯಂದಿರಾಗಿ ಬರ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಯಾಕೆ ಕಾರಣ ಅಂತ ನಾನು ಅದರಲ್ಲಿ ಕೆಲವು ವಿಷಯಗಳು ಹೇಳಿದೆ. ಇದೊಂದು ಪಾಯಿಂಟ್ ನಾನು ಅಲ್ಲಿ ಹೇಳ್ಬೇಕಿತ್ತು. ಅದನ್ನ ಇಲ್ಲಿ ಲಿಂಕ್ ಮಾಡ್ತಾ ಇದ್ದೀನಿ ನಾನು. ಏನು ಅಂತ ಹೇಳಿದ್ರೆ, ಈ ಯಾರು IT-BTಗಳಲ್ಲಿ ಕೆಲಸ ಮಾಡ್ತಾರೆ ಅಂಥವ್ರು, ಅದರಲ್ಲಿ ಮೆಡಿಕಲ್ ಸೈನ್ಸ್ ಓದಿದವರು ಕೆಲವರು, ಆಮೇಲೆ IT-BTಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಇಂಜಿನಿಯರ್ಸ್ಗಳು, ಇನ್ನು ಈ ರೀತಿ ಕ್ವಾಲಿಫೈಡ್ ಆಗಿ ನಗರ ಪಟ್ಟಣಗಳಲ್ಲಿ, ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಜೀವನ ಮಾಡ್ತಕ್ಕಂಥವ್ರು, ಇನ್ನು ಕೆಲವರು ಹಳ್ಳಿಯಿಂದ ಬಂದವರು ಕೂಡ ಈ ಒಂದು ಸಂಸ್ಕೃತಿಗೆ ಒಳಗಾಗಿಬಿಟ್ಟಿರ್ತಾರೆ. ಅವರು ಒಂದಲ್ಲ ಒಂದು ರೀತಿಯಲ್ಲಿ ಅವರು ತಮ್ಮ ಡಿಗ್ರಿಗಳನ್ನು ಮುಗಿಸೋದ್ರೊಳಗೆ ಈ ಸಂಸ್ಕೃತಿಯನ್ನು ಕಲ್ತಿರ್ತಾರೆ. ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ವೀಕೆಂಡ್ ಬಂತಂದ್ರೆ ಬಾರ್ ಅಂಡ್ ಪಬ್ಗಳಿಗೆ ಹೋಗ್ತಾರೆ. ಅಲ್ಲಿ ಕೂತು ಮಜಾ ಮಾಡ್ತಾರೆ. ಸೇದದೇ ಇರೋರು ಸೇದ್ತಾರೆ, ಕುಡಿದೇ ಇರೋರು ಕುಡಿತಾರೆ. ಮತ್ತೆ ಇಂಥ ಜನ, ಅಂದ್ರೆ ಈ ರೀತಿಯ ಸಂಸ್ಕೃತಿಗೆ ಒಳಪಟ್ಟಂತ ಇಂಥ ಅಭ್ಯಾಸಗಳನ್ನ ಬೆಳೆಸ್ಕೊಂಡಂತ ಜನ ಮದುವೆಯ ಸಂದರ್ಭದಲ್ಲಿ ಹುಡುಗರಿಗೆ ತಮ್ಮದೇ ಆದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕ್ತಾರೆ. ನನಗೆ ತಿಂಗಳಲ್ಲಿ ನೀನು 1-2 ದಿವಸ ಫ್ರೀ ಬಿಡಬೇಕು. ನಾನು ಎಲ್ಲಿ ಹೋದೆ, ಎಲ್ಲಿ ಬಂದೆ, ಏನು ಮಾಡಿದೆ ಅಂತ ಕೇಳಬಾರ್ದು. ಹಂಗಿದ್ರೆ ನಾನು ನಿನ್ನ ಮದುವೆ ಹಾಕಿನಿ. ವರ್ಷದಲ್ಲಿ ಒಂದು ಸಾರಿ ಆದರೂ ನಾನು ಅಬ್ರೋಡ್ಗೆ ಟ್ರಿಪ್ ಕರ್ಕೊಂಡು ಹೋಗ್ಬೇಕು. 1-2 ಸಾರಿ ನನಗೆ ಊಟಿ ಗೀಟಿ ಇಂಥ ಕಡೆ ಕರ್ಕೊಂಡು ಹೋಗ್ಬೇಕು. ಈ ಥರ ಎಲ್ಲ ಅವರು. ಅದು ಯಾಕೆ ಅಂತ ಹೇಳಿದರೆ, ಆಧುನಿಕ ಯುವಕ ಯುವತಿಯರ ಒಂದು ಸುಖ ಸಂತೋಷದ ಕಾನ್ಸೆಪ್ಟು ಈ ಮಟ್ಟಕ್ಕೆ ಬಂದಿದೆ. ಅಂದರೆ ನಾನು ಕುಡಿಬೇಕು, ನಾನು ತಿನ್ನಬೇಕು, ನಾನು ಸೇದಬೇಕು, ಆಗಲೇ ನನಗೆ ತೃಪ್ತಿ, ಆಗಲೇ ನನಗೆ ಆನಂದ.
ಇಲ್ಲ ಅಂದ್ರೆ ತಮ್ಮ ಕೈಯಲ್ಲಿರುವ ಮೊಬೈಲನ್ನು ಇಟ್ಕೊಂಡು ಅದರಲ್ಲಿ ಬಹಳ ವಿಕೃತವಾಗಿರ್ತಕ್ಕಂಥ, ಅಸಭ್ಯವಾಗಿರ್ತಕ್ಕಂಥ, ಅಶ್ಲೀಲವಾಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಕೂತ್ಕೊಳ್ಳೋದು. ನೋಡಿ ಏನಾಗುತ್ತೆ, ತಮ್ಮ ಮನಸ್ಸಿಗೆ ಇನ್ನೊಂದಿಷ್ಟು ಎಂಟೈಸ್‌ಮೆಂಟ್ ಆಗುತ್ತೆ ಅದು ಉತ್ತೇಜನ. ಪ್ರವೋಕ್ ಮಾಡ್ದಂಗೆ ತಮ್ಮ ಸಪ್ರೆಸ್ಡ್ ಫೀಲಿಂಗ್ಸ್ ಅನ್ನ ಇನ್ನೊಂದಿಷ್ಟು ಪ್ರವೋಕ್ ಮಾಡಿ ಕೆರಳಿಸ್ಕೊಂಡಂಗದು. ಈ ರೀತಿ ಮನಸ್ಸುಗಳನ್ನ ಅಂದ್ರೆ ಸುಪ್ತವಾಗಿರ್ತಕ್ಕಂಥ ಮನಸ್ಸುಗಳನ್ನ ಕೆರಳಿಸಿಕೊಂಡು ಒಂಥರ ವಿಕೃತವಾದ ಆಲೋಚನೆಗಳನ್ನ ಒಳಗೆ ಬೆಳೆಸ್ಕೊಂಡ್ರೆ ಇಂಥ ಯುವಕ ಯುವತಿಯರಿಂದ ನೀವು ಯಾವ ಸುಸಂಸ್ಕೃತವಾದ ನಡವಳಿಕೆಗಳನ್ನ, ಅಭ್ಯಾಸಗಳನ್ನ, ರೂಢಿಗಳನ್ನ ನೀವು ನಿರೀಕ್ಷಿಸಲಿಕ್ಕೆ ಸಾಧ್ಯ. ಇವ್ರು ಯಾಕೆ ಇವತ್ತು ನಾನು ವಿದೇಶಕ್ಕೆ ಹೋಗ್ಬೇಕು ಅಂತಾರೆ, ಅಥವಾ ನಾನು ಐಟಿ-ಬಿಟಿ ಕಂಪ್ನಿಗಳಲ್ಲಿ ಕೆಲಸ ಮಾಡೋಂಥ ಗಂಡ ಆಗ್ಬೇಕು ನನಗೆ, ನಾನು ಆ ಥರದ ಜೀವನನೇ ನಡೆಸಬೇಕು ಅನ್ನುವಂಥ ಕಾನ್ಸೆಪ್ಟ್ ಇವ್ರಿಗೆ ಯಾಕೆ ಬಂದಿದೆ ಇವರಲ್ಲಿ? ಅಂಥದ್ದೊಂದು ಸಂಕಲ್ಪ ಯಾಕೆ ಬೆಳೆಸ್ಕೊಂಡಿದ್ದಾರೆ ಅಂದ್ರೆ, ಅದರ ಹಿಂದೆ ಈ ಥರದ ಸುಖ ಸಂತೋಷಗಳ ಒಂದು ಕಾನ್ಸೆಪ್ಟ್ ಅವರಿಗೆ ಒತ್ತಡ ಮಾಡ್ತಾ ಇದೆ. ಅಂದ್ರೆ ನಾನು ಇಂಥವ್ರನ್ನ ಕಟ್ಕೊಂಡ್ರೆ ಮಾತ್ರ ನನಗೆ ಇಂಥ ಜೀವನ ಸಿಗಲಿಕ್ಕೆ ಸಾಧ್ಯ. ನಾನು ಬೇರೆ ಯಾವುದೋ ಒಂದು ಹಳ್ಳಿ ಗೂಬೆ ಕಟ್ಕೊಂಡ್ರೆ ಅವ್ನು ತಗೊಂಡೋಗಿ ನನ್ನ ಕೊಳೆ ಹಾಕ್ತಾನೆ. ನೀನು 3 ಹೊತ್ತು ಮನೆಯಲ್ಲಿ ಇರು, ಕೆಲಸ ಮಾಡ್ಕೊಂಡು ಅಂತ ಹೇಳ್ತಾನೆ. ಇದು ಇವ್ರದ್ದು. ಆದ್ರೆ ಹಳ್ಳಿಗಳಲ್ಲಿ ಆ ಥರ ಇಲ್ಲಿವರೆಗೆ ಈಗ ಹಳ್ಳಿಗಳು ಕೆಟ್ಟಿದಾವೆ. ನಾನು ಅದನ್ನ ಏನು ಸಮರ್ಥನೆ ಮಾಡ್ತಾ ಇಲ್ಲ. ಈಗ ಆಧುನಿಕ ಕಾಲದಲ್ಲಿ ಆ ನಗರದ ನಾಗರಿಕತೆ ಮತ್ತು ಇಲ್ಲಿಯ ಸಂಸ್ಕೃತಿಯ ಪ್ರಭಾವ ಹಳ್ಳಿಗಳನ್ನು ಪ್ರವೇಶಿಸಿ ಹಳ್ಳಿಯ ಯುವಕರನ್ನು ಕೂಡ ಇವತ್ತು ಹಾಳು ಮಾಡಿದೆ. ಹಳ್ಳಿಗಳು ಒಂದು ಕಾಲಕ್ಕೆ ಬಹಳ ಪರಿಶುದ್ಧವಾಗಿದ್ದವು. ಅವು ದ್ವೀಪದಂತೆ ಇದ್ರೂ ಕೂಡ ತಮ್ಮ ಸಾಂಸ್ಕೃತಿಕ ಐಡೆಂಟಿಟಿಯನ್ನ, ಚಹರೆಯನ್ನ ಉಳಿಸ್ಕೊಂಡಿದ್ವು ಅವು. ತೇರು ಹಬ್ಬ ಬಂದ್ರೆ ಅವರು ಅಲ್ಲಿಯದೇ ಆದ ತಂಡಗಳು, ಯುವಕರ ತಂಡಗಳು ನಾಟಕಗಳನ್ನು ಆಡ್ತಾ ಇದ್ರು. ಆ ಒಂದು ನಾಟಕ ಆಡಿದ್ದನ್ನು 1 ವರ್ಷ ಮಾತಾಡ್ಕೊಂತ ಕಾಲ ಹಾಕಾರ ಅವರು. ಯಾವುದೋ ಒಂದು ಒಳ್ಳೆ ಪಿಕ್ಚರ್ ಅವತ್ತು ಬಹಳ ಸದಭಿರುಚಿಯ ಚಲನಚಿತ್ರಗಳು, ರಾಜ್‌ಕುಮಾರ್, ಬೇರೆ ಬೇರೆ ವಿಷ್ಣುವರ್ಧನ್ ಇಂಥವ್ರು ಮಾಡ್ತಕ್ಕಂಥ ಸದಭಿರುಚಿಯ ಚಿತ್ರಗಳು ಟೆಂಟ್ ಥಿಯೇಟರ್ಗಳೆಲ್ಲೋ ಎಲ್ಲೋ ಸುತ್ತ ದೊಡ್ಡ ದೊಡ್ಡ ಊರುಗಳಲ್ಲಿ ಇರ್ತಿದ್ವು. ಅಲ್ಲಿ ರಾತ್ರಿ 10 ಗಂಟೆಗೆ ಹೋಗಿ ಸಿನಿಮಾ ನೋಡಿ 2 ಗಂಟೆಗೆ ವಾಪಸ್ ಮನೆಗೆ ಬರೋರು. ಆ ಒಂದು ಸಿನಿಮಾ ನೋಡಿದ್ದನ್ನು 1 ವಾರ ಮಾತಾಡ್ತಾ ಖುಷಿ ಪಟ್ಕೊಂಡು ಕಾಲ ಹಾಕಾರ ಅವರು. ಅವ್ನು ಹಿಂಗೆ ಫೈಟ್ ಮಾಡಿದ, ಇವ್ನು ಹಿಂಗೆ ಡ್ಯಾನ್ಸ್ ಮಾಡಿದ ಅಂತ ಹೇಳ್ಬಿಟ್ಟು. ಈ ಥರದ ಒಂದು ಸದಭಿರುಚಿಯ ಕಲ್ಪನೆ, ಸುಖದ ಕಲ್ಪನೆ, ಒಂದು ಒಳ್ಳೆ ಇವತ್ತು ನಮ್ಮೂರಿನಲ್ಲೇ ಒಂದು ಅಭ್ಯಾಸ ಇತ್ತು. ಬಹಳಷ್ಟು ಜನ ಒಂದು ಯುವಕರು ತಂಡ ಏನ್ ಮಾಡಾರ ಅಂತ ಹೇಳಿದ್ರೆ, ಅವರೆಲ್ಲ ಒಂದು ಊಟ ಮಾಡಿದ್ಮೇಲೆ ಯಾವ್ದಾರ ಒಂದು ಖಾಲಿ ಮನೆ ನೋಡೋದು. ಆ ಖಾಲಿ ಮನೆ ನೋಡಿ ಅಲ್ಲಿ ಇವ್ರು ಸ್ವಂತ ಬೇರೆ ಒಂದು ಮನೆಯಿಂದ ಸ್ಟವ್ ತಗೊಂಬರೋದು, ಇನ್ನೊಂದು ಮನೆಯಿಂದ ಪಾತ್ರೆ ತರೋದು, ಇನ್ನೊಬ್ರು ಈರುಳ್ಳಿ ಮೆಣಸಿನಕಾಯಿ ಹಚ್ಕೊಂಬರೋದು, ಅಂಗಡಿಯಲ್ಲಿ ಹೋಗಿ ಒಬ್ರು ಮಂಡಕ್ಕಿ ಅವರೆಲ್ಲ ಕೂಡಿಸಿ ಸೇರಿ ಮಂಡಕ್ಕಿ ಮೆಣಸಿನಕಾಯಿ ಮಾಡ್ಕೊಂಡು ತಿಂದು ಮಲಿಕಡದೆ ಒಂದು ಅವ್ರಿಗೆ ಖುಷಿ. ಇದೇ ಒಂದು ಸಂತೋಷ. ಹೀಗೆ ಈ ತರದ ಅತ್ಯಂತ ಇವನ್ನ ನಾವು ಬಹಳ ಹಾಸ್ಯ ಅಂತ ಅಂತ ಅನ್ಬೋದು, ಅಥವಾ ಬಹಳ ಬ್ಯಾಕ್ವರ್ಡ್ ಅಂತನಾದ್ರೂ ಅನ್ಕೊಳ್ಳಿ. ನೀವೇನಾದ್ರೂ ಅನ್ಕೊಳ್ಳಿ. ತುಂಬಾ ಪರಿಶಿಷ್ಟವಾದ, ಜನಪದೀಯವಾದ, ಬಹಳ ರೂರಲ್ ಮಟ್ಟದ ಅಶಿಕ್ಷಿತ ಜನರ ಪ್ರಾಕ್ಟೀಸ್ ಅಂತಾನೆ ಅನ್ಕೊಳ್ಳಿ ನೀವು. ಆದರೆ ಆ ಅಶಿಕ್ಷಿತ ಜನರ ಪ್ರಾಕ್ಟೀಸ್ಗಳು ನಮ್ಮ ಸಂಸ್ಕೃತಿಗೆ ಯಾವುದೇ ರೀತಿಯಲ್ಲಿ ಧಕ್ಕೆ ತರುವ ರೀತಿಯಲ್ಲಿ ಇರಲಿಲ್ಲ. ಅವು ಈ ಸಂಸ್ಕೃತಿಯನ್ನು ಇನ್ನಷ್ಟು ಎನ್ರಿಚ್ ಮಾಡೋ ರೀತಿಯಲ್ಲಿದ್ವು. ಒಬ್ಬ ಕುರಿಗಾಯಿ ಕುರಿಯನ್ನ ತನ್ನ ಹಟ್ಟಿಯಿಂದ ಬಿಟ್ಟು ಹೊರಗಡೆ ಹೊಡ್ಕೊಂಡು ಹೋಗಿ ಅವನು ಗುಡ್ಡಗಾಡು ಅಲ್ಲಿ ಇಲ್ಲಿ ಎಲ್ಲ ತಿರ್ಸ್ಕೊಂಡು ಸಾಯಂಕಾಲ ಬಂದು ಅವನು ಮತ್ತೆ ವಾಪಸ್ ಹಟ್ಟಿ ಸೇರ್ಸಕ್ಕೆ ಒಂದು ಹಾಡು ಕಟ್ಕೊಂಡು ಮನೆಗೆ ಬಂದಿರ್ತಾನೆ. ಅವನದೇ ಆದ ಒಂದು ಜನಪದ ಹಾಡನ್ನ ಕಟ್ಕೊಂಡು ಮನೆಗೆ ಬಂದಿರ್ತಾನೆ. ಬೇನ್ ಮರದಾಗೊಂದು ಹಕ್ಕಿ ನುಡಿತೈತೆ, ಬ್ಯಾಡರಗೇರಿಗೆ ಬಲವಿಲ್ಲಣ್ಣ. ಮಾನ್ ಮರದಾಗೊಂದು ಹಕ್ಕಿ ನುಡಿತೈತೆ, ಮಾದರಗೇರಿಗೆ ಬಲವಿಲ್ಲಣ್ಣ. ಈ ಥರವೋ, ಅಥವಾ ಅದೆಂಥದ್ದು ಇದು, ಶೆಟ್ರು ಕೋಡ್ಯಾರಣ್ಣ, ಅವರೊಂದು ಕೋಲ್ ಮೇಲೆ ಮಾಡ್ಯಾರಣ್ಣ. ಶೆಟ್ರಿಗೆ ಯಾಕೆ ಕೋಲು, ವ್ಯಾಪಾರ ಮಾಡೋದ್ ಮೇಲು ಅಥವಾ ತಕ್ಕಡಿ ತೂಗೋದ್ ಮೇಲು ಅಂತ. ಈ ರೀತಿ ಬಡಿಗೇರ್ ಕೂಡ್ಯಾರಣ್ಣ, ಅವ್ರೊಂದು ಕೋಲ್ ಮೇಳ ಮಾಡ್ಯಾರಣ್ಣ. ಬಡಿಗೇರಿಗೆ ಯಾಕೆ ಕೋಲು, ಕಟ್ಟಿಗೆ ಕೆತ್ತದ ಮೇಲು ಅಂತ. ಈ ರೀತಿ ಅಂತಂದ್ರೆ ಒಂದು ಸಾಲ ಹಿಡ್ಕೊಂಬಿಟ್ರೆ ಸಾಕು, ಅದಕ್ಕೇನು ಪದ ಬರ್ಕೊಡ್ಬೇಕಾಗಿಲ್ಲ. ಒಂದೊಂದು ಜಾತಿಗೆ ತಕ್ಕಂತೆ ಒಂದು ಹೇಳ್ಕೊಂತ ಹೋಗೋದು.
ಆ ಈ ರೀತಿ ಇವೆಲ್ಲವೂ ಕೋಲ್ಪದಗಳು. ಆದರೆ ಜನಪದೀಯ ಪದಗಳು ಇಂಥದ್ದೊಂದು ಸಾಲನ್ನ ಒಬ್ಬ ಕುರಿಗಾಹಿ ತನ್ನ ತಲೆ ಒಳಗೆ ಹಾಕ್ಕೊಂಬಿಟ್ಟು, ಅವನು ಕುರಿ ಹೊಡ್ಕೊಂಡು ಮನೆಯಿಂದ ಹೊರಡುವಾಗ, ಅದು ಊರು ತನ್ನ ಹಟ್ಟಿಯಿಂದ ರಪ್ಪದಿಂದ ಹೊರಡುವಾಗ ಒಂದು ಸಾಲು ತಲೆಯ ಒಳಗೆ ಇಟ್ಕೊಂಡು, ಅದನ್ನ ಇಡೀ ದಿನ ತನ್ನ ತಲೆ ಒಳಗೆ ಅದನ್ನ ಬೆಳೆಸ್ತಾ, ಬೆಳೆಸ್ತಾ, ಬೆಳೆಸ್ತಾ ಒಂದು 10, 20 ಸಾಲಿನ ಒಂದು ಹಾಡು ಮಾಡ್ಕೊಂಡು ಬರ್ತಾನೆ. ಅದನ್ನ ಇನ್ನೊಂದು ದಿನ ಗುಡಿ ಮುಂದೆ ಎಲ್ಲೋ ಹಾಡಿ ಅದನ್ನೆಲ್ಲರಿಗೂ ಕಲಿಸ್ಬಿಡ್ತಾನೆ. ಇದು ಜನಪದ ವಿದ್ಯೆ, ಜನಪದ ಕಲೆ ಬೆಳೆದಂಥ ರೀತಿ ಇದು. ಆದ್ರೆ ಇವತ್ತು ನೋಡ್ರಿ, ಡಿ.ಜೆ ಸಾಂಗ್ಸ್‌ನಿಂದ ಯಾವ ಜನಪದ ಕಲೆ ಉಳಿದಿದೆ? ಯಾವ ಜನಪದ ಕಲೆ ಉಳಿದಿದೆ? ಗಣಪತಿ ಹಬ್ಬ ಮಾಡೋದ್ರಿಂದ ಭಕ್ತಿ ಬೆಳೆದಿದೆಯಾ? ಅಥವಾ ಕೋಮುವಾದ ಬೆಳೆದಿದೆಯಾ? ಭಕ್ತಿ ಬೆಳೆದಿಲ್ಲ, ಕೋಮುವಾದ ಬೆಳೀತು. ಅಲ್ಲಿ ಒಂದು ರೀತಿ ಬಹಳ ಕೆಟ್ಟ ಆಲೋಚನೆಗಳ ಒಂದು ಗುಂಪನ್ನ ಅಲ್ಲಿ ಬೆಳೆಸ್ದಂಗಾಯ್ತು. ಅವರ ಅಭ್ಯಾಸ ಇರ್ಬೋದು, ಅವರು ಕುಡಿತಾ ಇರ್ಬೋದು, ಅವ್ರ ಮೋಜು ಮಸ್ತಿಯ ಕಾನ್ಸೆಪ್ಟ್ ಇರ್ಬೋದು, ಅವೆಲ್ಲವೂ ಕೂಡ ಸಮಾಜಕ್ಕೆ ಒಳಿತನ್ನ ನೀಡ್ತಕ್ಕಂಥವಲ್ಲ. ಡಿ.ಜೆ ಹಾಕ್ಕೊಂಡು ಯಾವುದೋ ಒಂದು ಕೆಟ್ಟ ಸಾಂಗ್ಸ್ ಹಾಕ್ಕೊಂಡು ತೈ ತೈ ಕುಣಿದ್ರೆ ಅಲ್ಲಿ ಗಣಪತಿಗೆ ಭಕ್ತಿ ಮುಟ್ಲಿಲ್ಲ. ಇದನ್ನ ನಾವು ಇವತ್ತು ಆಲೋಚನೆ ಮಾಡಬೇಕು. ಇವೆಲ್ಲವೂ ಏನಾಗಿದಾವೆ ಅಂತ ಹೇಳಿದ್ರೆ, ಆಧುನಿಕ ಕಾಲದ ಈ ಸುಖ ಸಂತೋಷದ ಕಲ್ಪನೆಗಳು ಸಂಪೂರ್ಣವಾಗಿ ವಿಕೃತಗೊಂಡಿದ್ದಾವೆ. ವಿಕೃತಗೊಂಡು ಇವತ್ತು ಮನುಷ್ಯರ ಮನಸ್ಸನ್ನ ಕೆಡಿಸಿದವೆ. ನಾನು ಇತ್ತೀಚೆಗೆ ಅನೇಕ ಈ ವಿಡಿಯೋಗಳನ್ನು ನಾನು ನೋಡ್ತಾ ಇರ್ತೀನಿ. ಈ ಗಂಡ ಹೆಂಡತಿ, ಆಧುನಿಕ ಗಂಡ ಹೆಂಡತಿಯರು ಅದರಲ್ಲೂ ಹೆಂಗೆ ಡೈವರ್ಸ್ ಆಗ್ತಾರೆ. ಅವರು ಎಲ್ಲೋ ಪರಿಚಯ ಆದರೂ ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಮತ್ತೊಂದು ಅಂತ ಹೇಳೋದು, ಮದುವೆ ಆಗೋದು, ಒಂದು 6 ತಿಂಗಳಲ್ಲಿ ಒಬ್ರಿಗೊಬ್ರು ಮೋಸ ಮಾಡಿ ಆದರೂ ಹೋಗೋದು, ಅಥವಾ ಡೈವರ್ಸ್ ಮಾಡ್ಕೊಂಡು ನಿಲ್ಲೋದು. ಏನಕ್ಕೆ ಡೈವರ್ಸು ಅಂತ ಕೇಳಿದರೆ ಅವ್ರು ಹೇಳೋದು, ನನ್ನ ಗಂಡ ನನಗೆ ಅವನು ರಾತ್ರಿ ಒಂದು ಇಂಥ ಸುಖಕ್ಕೆ ನನಗೆ ಬ್ಲೂ ಫಿಲಮ್ನಲ್ಲಿ ಮಾಡಿದ ರೀತಿಯಲ್ಲಿ ನನಗೆ ನೀನು ಇದು ಮಾಡಲಿಕ್ಕೆ ನನಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳೋದು. ಅದಕ್ಕೆ ನಾನು ಒಪ್ಪಲಿಲ್ಲ, ಅದಕ್ಕೆ ಡೈವರ್ಸ್ ಆಯಿತು. ಅಥವಾ ಗಂಡನನ್ನು ಮದುವೆ ಆದಮೇಲೆ ಆಕೆ ಯಾರೋ ವಾಟ್ಸಪ್ಗೆ ಇನ್ನೊಬ್ಬನಿಗೆ ಮೆಸೇಜ್ ಮಾಡ್ತಿದ್ಲು, ಒಬ್ಬರ ಮಧ್ಯೆ ಕಮಿಟ್ಮೆಂಟ್ ಇಲ್ಲ. ಒಬ್ಬರ ಮಧ್ಯೆ ಕಮಿಟ್ಮೆಂಟ್ ಇಲ್ಲ. ಒಬ್ಬರು ಇನ್ನೊಬ್ಬರಲ್ಲಿ ತೃಪ್ತಿ ಸಂತೋಷವನ್ನು ಅವ್ರು ಕಾಣಂಗಿಲ್ಲ. ಅವ್ರಿಗೆ ಇನ್ನೂ ಬಹಳ ವಿಭಿನ್ನ ರೀತಿಯ ಹಸಿವು ತೃಷಗಳು. ಆ ಹಸಿವು ತೃಷಗಳನ್ನು ಅವ್ರ ಕೈಲಿ ಯಾವತ್ತೂ ಒಬ್ಬರು ಇನ್ನೊಬ್ಬರಲ್ಲಿ ನೀಗಿಸ್ಕೊಳ್ಳೋಕ್ಕಾಗಲ್ಲ. ಆವಾಗ ಅವ್ರು ತಮ್ಮ ಮಧ್ಯೆ ಒಬ್ಬರ ಮಧ್ಯೆ ಒಬ್ಬರು ಅತೃಪ್ತಿಯನ್ನ ಪಡ್ಕೊಂಡ್ಬಿಟ್ಟು ಅವ್ರು ಮತ್ತೆ ದೂರ ಹೋಗ್ಬಿಡೋದು. ದೂರ ಹೋದಾಗಲೂ ಕೂಡ ಅಲ್ಲೇ ಇನ್ನೊಬ್ಬ 3ನೇ ವ್ಯಕ್ತಿಯಲ್ಲೂ ಕೂಡ ಅವ್ರೇನು ತೃಪ್ತಿ ಪಡ್ಕೊಳ್ಳೋಣ, ಮತ್ತೆ ಅಲ್ಲಿ ಒಂದಲ್ಲ ಇನ್ನೊಂದು ಅತೃಪ್ತಿ, ಅಲ್ಲಿಂದ ಅವರು ಮತ್ತೆ ದೂರ ಹೋಗಾರೆ ಅವರು. ನೋಡಿ, ಹೀಗೆ ಮಾಡ್ತಾ ಅವರು ಮಕ್ಕಳನ್ನ ಏನು ಮಾಡ್ತಾ ಇದ್ದಾರೆ, ಅನಾದರಕ್ಕೀಡು ಮಾಡಿಬಿಡ್ತಾರೆ. ಇವತ್ತು ಆಧುನಿಕ ಯುವಕ ಯುವತಿಯರ ನೀವು ಇದನ್ನ ನೀವು ಅವ್ರ ನಡವಳಿಕೆ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಎಷ್ಟೋ ಹೆಣ್ಮಗಳು, ಮೊನ್ನೆ ಇತ್ತೀಚೆಗೆ ನಾನು ನೋಡಿದೆ, ಯಾವುದೋ ಒಂದು ಆಸ್ಪತ್ರೆಗೆ ಅಂತ ಬಂದು ಅಲ್ಲಿ ಹೆರಿಗೆ ಮಾಡಿ ಆ ಕೂಸನ್ನು ಅಲ್ಲೇ ಬಿಟ್ಟು ಕೇಳದೆ ಓಡೋಗ್ಬಿಟ್ರು. ಅಂದ್ರೆ ಆಕೆ ಕೂಸೇ ಬೇಕಾಗಿಲ್ಲ. ನೋಡಿ, ಒಂದು ತಾಯಿಯ ಕರುಳು ಅಂತಕ್ಕಂಥದ್ದು ನೀವು ಒಂದು ಪ್ರಾಣಿಗಳಲ್ಲಿ ನೋಡ್ರಿ. ಈಗ ಹಾವು ಮುಂಗ್ಸಿ ಜಗಳ ನೋಡಿದ್ದೀವಿ ನಾವು. ಮುಂಗ್ಸಿಗೆ ಹಾವಿನ ಮೇಲೆ ಯಾಕೆ ಸಿಟ್ಟು? ತನ್ನ ಮರಿಗಳನ್ನ ಅದು ಹಾವು ಬಂದು ತಿನ್ನುತ್ತೆ ಅನ್ನೋದಕ್ಕೆ ಮುಂಗ್ಸಿಗೆ ಹಾವಿನ ಮೇಲೆ ವಿಪರೀತ ರಚ್ಚು. ಹಾಗಾಗಿ ಹಾವು ಸಾಯೋ ತನಕ ಅದು ಕೊಲ್ಲದೆ ಬಿಡಲ್ಲ ಅದು. ತನ್ನ ಆತ್ಮರಕ್ಷಣೆ, ತನ್ನ ಮರಿಗಳ ರಕ್ಷಣೆ. ಇವತ್ತು ಒಂದು ಹಂದಿ ಕೂಡ ಅದರ ಮರಿಗಳ ಹತ್ರ ಹೋದ್ರೆ ಅದು ಮನುಷ್ಯರನ್ನ ಕಚ್ಚಲಿಕ್ಕೆ ಬರ್ತದೆ. ಒಂದು ಪಕ್ಷಿ ತನ್ನ ಮೊಟ್ಟೆ ಹತ್ರ ಯಾರನ್ನು ಬಿಟ್ಕೊಳಲ್ಲ. ಟಿವು ಅಂತಕ್ಕಂಥದ್ದು ರಾತ್ರಿ ಯಾವುದೇ ಒಂದು ಹಕ್ಕಿ ಪಕ್ಷಿಯಲ್ಲಿ ಮೇಲೆ ಆಕಾಶದಲ್ಲಿ ಹೋದ್ರೆ ಅದು ಹೋಗತನ ಟೌ 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 ಅಂತ ಕೂಗಾಡ್ತಿರ್ತದೆ. ಅಂದ್ರೆ ತನ್ನ ಸಂತಾನಕ್ಕೆ ಧಕ್ಕೆ ಬಂತಂದ್ರೆ, ಅಪಾಯ ಬಂತಂದ್ರೆ ತನ್ನ ಪ್ರಾಣ ತ್ಯಾಗಕ್ಕೂ ಕೂಡ ಸಿದ್ಧವಾಗಿ ಅದು ಎಲ್ಲದನ್ನು ಎದುರಿಸಲಿಕ್ಕೆ ಸಿದ್ಧವಾಗಿರ್ತದೆ. ಆದರೆ ಇದಕ್ಕೂ ಹೋಲಿಸಿದರೆ ಮನುಷ್ಯರು ನೋಡ್ರಿ ಯಾವ ಮಟ್ಟಕ್ಕೆ ಬಂದಿದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ಯಾವುದೇ ವಿವಾಹಿತರು ಇವತ್ತೇನು ಹೊಸದಾಗಿ ಬಹಳ ಯಂಗಾಗಿರ್ತಕ್ಕಂಥವ್ರು ಏನದರಲ್ಲ, ಅವರಿಗೆ ಪಿತೃತ್ವದ ಅಥವಾ ಮಾತೃತ್ವದ ಬೆಲೆ ಗೊತ್ತಿಲ್ಲ. ಅವರಿಗೆ ಮಕ್ಕಳಂದ್ರೆ ಏನು, ಅವರನ್ನ ನಾವು ಹೆತ್ತಿದ್ದೀವಿ, ಅವರು ನಮ್ಮ ಸಂಬಂಧ ಏನು,
ಆ ಕರುಳನ್ನ ನಾನು ಬಿಟ್ಟು ಹೋಗ್ಬಾರ್ದು, ಅದನ್ನು ಸಾಕಬೇಕು. ಹಿಂದಿನ ತಂದೆ ತಾಯಿಗಳು ತಂದೆ ಎಷ್ಟೇ ಕ್ರೂರಿಯಾದ್ರು ಅವನಿಂದ ಹೊಡೆಸ್ಕೊಂಡು ಬಡಿಸ್ಕೊಂಡು ಆ ಮಕ್ಕಳಿಗೋಸ್ಕರ ಅವನ ಜೊತೆಗೂಡಿ ಸಂಸಾರ ಮಾಡಿದ್ದುಂಟು. ಆದರೆ ಇವತ್ತೇನಾಗಿದೆ, ಕಾಲ ಬದಲಾಗಿದೆ. ಇವತ್ತು ಆ ಗಂಡನನ್ನ ಕಲ್ಲಿಗೆ ಎತ್ತಾಕಿ ಸಾಯಿಸೋದು, ಇಲ್ಲ ಅವನಿಗೆ ಅನ್ನದಲ್ಲಿ ವಿಷ ಬೆರೆಸಿ ಸಾಯಿಸೋದು, ಈ ಥರದ ಒಂದು ಒಂದು ವಿಕೃತಿ ಮತ್ತು ಕ್ರೌರ್ಯ ಮೆರಿತಕ್ಕಂಥ ಕಾಲಕ್ಕೆ ಇವತ್ತು ನಾವು ಬಂದು ನಿಂತಿದ್ದೇವೆ. ಇದಕ್ಕೆಲ್ಲ ಏನು ಕಾರಣ ಅಂತ ಹೇಳಿದರೆ, ನಮ್ಮ ಎಲ್ಲ ಈ ಸುಖ ಸೌಖ್ಯಗಳ ಕಲ್ಪನೆ, ನಮ್ಮ ಸಂಬಂಧಗಳನ್ನು ನಾವು ವ್ಯಾಖ್ಯಾನಿಸಿಕೊಳ್ತಕ್ಕಂಥ, ವಿವರಿಸಿಕೊಳ್ತಕ್ಕಂಥ ಒಂದು ವಿಧಾನ, ಇವೆಲ್ಲವೂ ಇವತ್ತು ಬದಲಾವಣೆಯಾಗಿದೆ. ಗಂಡ ಅಂದ್ರೇನು, ಹೆಂಡತಿ ಅಂದ್ರೇನು, ಮಕ್ಕಳಂದ್ರೇನು, ಗೆಳೆಯ ಅಂದ್ರೇನು, ಗೆಳತಿ ಅಂದ್ರೇನು, ನಾವು ಹೇಗಿರಬೇಕು, ನಮ್ಗೆ ಯಾವುದು ಸುಖ, ಯಾವುದು ನಿಜವಾದ ಸಂತೋಷ, ಎಲ್ಲಿ ಯಾವುದನ್ನು ಕಂಡ್ಕೋಬೇಕು, ಇವೆಲ್ಲದರ ಇತಿಮಿತಿಗಳು ಮೀರಿ ಇವತ್ತು ನಾವಿರೋದು ಹಾವಿಗೆ ಬೂದಿಯ ಮೇಲೆ, ಆದರೆ ಕಾಣುವ ಕನಸು ಮಾತ್ರ ದೇವಲೋಕದ್ದು. ಹಾವಿಗೆ ಬೂದಿಯ ಮೇಲೆ ಮಲಗಿ ದೇವಲೋಕದ ಕನಸು ಕಾಣುವಂಥ ಒಂದು ಸ್ಥಿತಿಯಲ್ಲಿ ನಾವಿದ್ದೇವೆ. ಈ ಕಾರಣಕ್ಕಾಗಿ ಇವತ್ತು ಅನೇಕ ವಿಕೃತಿಗಳನ್ನು, ವಿಪರ್ಯಾಸಗಳನ್ನು ನಾವು ನಮ್ಮ ಸುತ್ತಲಿನ ಬದುಕಿನಲ್ಲಿ ನಾವು ಕಾಣ್ತಾ ಇದ್ದೇವೆ. ಯಾರ್ಯಾರಿಗೆ ಹೇಳಾಗಿಲ್ಲ. ಗಾಂಜಾ ಸೇದಿ ಬಂದ ಅಂತ ಹೇಳಿ ಮೊಮ್ಮಗನಿಗೆ ಅಜ್ಜಿ ಬುದ್ಧಿ ಹೇಳಿದರೆ ಅಜ್ಜಿಯನ್ನೇ ಕೊಂದಾಕಿದ ಮೊಮ್ಮಗ. ಇನ್ಶೂರೆನ್ಸ್ ಹಣಕ್ಕಾಗಿ ಅಥವಾ ತಾಯಿ ಸತ್ತರೆ ತನಗೆ ನೌಕರಿ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಮಗಳೇ ಸ್ವತಃ ಹೆತ್ತ ತಾಯಿಯನ್ನು ಸಾಯಿಸಿದ್ಲು. ಇಂಥ ಅನೇಕ ಸಾವಿರ ಬಹುಶಃ ಕಳೆದ 5 ವರ್ಷ ಇಂಥ ಕ್ರೌರ್ಯಗಳಿಗೆ, ಇಂಥ ವಿಕೃತಿಗಳಿಗೆ ಸಾಕ್ಷಿಯಾದಷ್ಟು ಈ ಹಿಂದಿನ ಯಾವ ಕಾಲಘಟ್ಟವೂ ಕೂಡ ಸಾಕ್ಷಿಯಾಗಿರಲಿಲ್ಲ. ಅಷ್ಟೊಂದು ಕಾಲ ಇವತ್ತು ಕೆಟ್ಟೋಗಿದೆ. ಆದರೆ ಶೈಕ್ಷಣಿಕ ಪ್ರಮಾಣ ಮಾತ್ರ ಜಾಸ್ತಿ ಆಗಿದೆ. ಅಂದರೆ ನಮ್ಮ ಶಿಕ್ಷಣ ಅನ್ನೋದು ಆಧುನಿಕ ಶಿಕ್ಷಣ, ಆಧುನಿಕ ನಾಗರಿಕತೆ, ಆಧುನಿಕ ಸಂಸ್ಕೃತಿ ನಮ್ಮನ್ನೇನು ಮಾಡಿದೆ ಅಂತ ಹೇಳಿದರೆ, ನಮ್ಮನ್ನು ಮೂಲ ಸಂಸ್ಕೃತಿಯಿಂದ ಪಲ್ಲಟಗೊಳಿಸಿದೆ. ನಮ್ಮಲ್ಲಿ ವಿಕೃತಿಯನ್ನು ಅದು ಬೆಳೆಸಿದೆ, ವಿಕಾರಗಳನ್ನು ಬೆಳೆಸಿದೆ. ನಾವ್ಯಾರು ನಿಜವಾದ ಮನುಷ್ಯರ ಮೌಲ್ಯಗಳನ್ನು ನಾವು ಉಳಿಸ್ಕೊಂಡಿಲ್ಲ. ಇವತ್ತು ಯಾರಾದರೂ ಇವತ್ತಿನ ಕಾಲದಲ್ಲಿ ಬಸವಣ್ಣನಂಥ ಶರಣರ ವಚನಗಳನ್ನು ಹೇಳಿದರೆ ಅವು ಅಪಹಾಸ್ಯಕ್ಕೀಡಾಗ್ತವೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಬೇಡ, ಕೊಡಬೇಡ, ತನ್ನ ಬಣ್ಣಿಸಬೇಡ, ಇದ್ರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅನ್ನುವಂಥ ಈ ವಚನಗಳನ್ನು ನೀನು ನುಡಿದಂತೆ ನಡೆ, ಇದೇ ಜನ್ಮ ಕಡೆ ಅಂತ ಹೇಳಿದರೆ, ಅಂತರಂಗ ಬಹಿರಂಗ ಶುದ್ಧಿ ಅಂತ ಹೇಳಿದರೆ, ನೆರೆಮನೆ ಹೆಣ್ಣು ಮಕ್ಕಳ ಎದುರಿಗೆ ಬಂದರೆ ತಾಯಿ ಸಮಾನಾಗಿ ಕಾಣಬೇಕು ಅಂತ ಹೇಳಿದರೆ, ಇವೆಲ್ಲವೂ ಕೂಡ ಇವತ್ತು ಅಪಹಾಸ್ಯಕ್ಕೆ ಈಡಾಗ್ತವೆ. ಯಾಕಂದರೆ ಈ ಮಾತುಗಳಿಗೆ ಇವತ್ತಿನ ಆಧುನಿಕ ಜನರಲ್ಲಿ ಯಾವ ಮೌಲ್ಯಗಳು ಕೂಡ ಇಲ್ಲ, ಯಾವ ಬೆಲೆಯೂ ಇಲ್ಲ, ಯಾವ ಗೌರವವೂ ಇಲ್ಲ. ಇಂಥ ಸ್ಥಿತಿಗೆ ನಮ್ಮ ಸಮಾಜ ಇವತ್ತು ಬಂದಿದೆ. ಇದಕ್ಕೆಲ್ಲ ಕಾರಣ ಏನಂದರೆ, ನಮ್ಮ ಈ ಆಧುನಿಕ ಸುಖ ಸೌಖ್ಯಗಳು, ಸಾಧನಗಳೇನಾದವು, ಮದ್ಯ ಸೇವನೆ, ಗಾಂಜಾ ಸೇವನೆ, ಡ್ರಗ್ ಅಡಿಕ್ಷನ್ನು, ಆಮೇಲೆ ಇವತ್ತು ಬರ್ತಕ್ಕಂಥ ಈ ಧಾರಾವಾಹಿಗಳಿರ್ಬೋದು, ಚಲನಚಿತ್ರಗಳಿರ್ಬೋದು, ಅವುಗಳ ಹಾಡುಗಳಿರ್ಬೋದು, ಆಮೇಲೆ ಇವತ್ತೇನು ನಾವು ಪ್ರತಿಯೊಬ್ಬರು ಹ್ಯಾಂಡ್ಸೆಟ್ಗಳನ್ನು, ಮೊಬೈಲ್ ಸ್ಮಾರ್ಟ್ಫೋನ್ಗಳನ್ನು ತಗೊಂಡಿರ್ತೀವಿ, ಅದರಲ್ಲಿ ಬರ್ತಕ್ಕಂಥ ಈ ನಗ್ನವಾದ, ಅಶ್ಲೀಲವಾದ, ಈ ಸೆಕ್ಸಿಗೆ ಸಂಬಂಧಪಟ್ಟಂಥ ಚಿತ್ರಗಳಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಮನುಷ್ಯರ ಅಂತರಾಳವನ್ನು ಸಂಪೂರ್ಣ ಕೆಡಿಸ್ತವೆ. ನಮ್ಮ ಕಂಟ್ರೋಲ್ನಲ್ಲಿ ಇರಲಿಕ್ಕೆ ಅವು ಬಿಡ್ತಾ ಇಲ್ಲ. ಅದಕ್ಕೆ ಸಂಪೂರ್ಣ ಒಳಗಾಗಿ, ಅದರ ಪ್ರಭಾವಕ್ಕೆ ಸಂಪೂರ್ಣ ಒಳಗಾಗಿರ್ತಕ್ಕಂಥ ಇವತ್ತಿನ ಯುವ ಸಮಾಜ ಏನಾಗಿದೆ, ಸಂಪೂರ್ಣ ನೈತಿಕ ದಿವಾಳಿಯಾಗಿದೆ ಅಂತ ಹೇಳದೆ ವಿಧಿಯಿಲ್ಲ. ಹಾಗಾಗಿ ಇದನ್ನು ನಾನು ಇವತ್ತಿನ ವಿವಾಹದ ಗಂಡು ಹೆಣ್ಣಿನ ಆಯ್ಕೆಯ ಹಿಂದೆ ಇಂಥ ಕೆಲವು ಪ್ರಶ್ನೆಗಳಿದಾವೆ. ಗಂಡು ಹೆಣ್ಣಿನ ಆಯ್ಕೆಯ ಹಿಂದೆ ಇಂಥ ಕೆಲವು ಪ್ರಶ್ನೆಗಳಿದಾವೆ. ಯಾರಿಗೆ ತುಂಬ ಆಧುನಿಕವಾದ, ಏನು ನಾನು ವಿಕೃತೀಕರಣಗೊಂಡ ಸುಖ ಸೌಖ್ಯ ಅಂದ್ವಲ್ಲ, ಈ ವಿಕೃತೀಕರಣಗೊಂಡ ಸುಖ ಸೌಖ್ಯಗಳನ್ನು ಕೊಡಬಲ್ಲಂತ ಗಂಡು ಸಿಕ್ಕರೆ ನಾನು ಮದುವೆ ಆಗ್ತೀನಿ, ಇಲ್ಲಾಂದ್ರೆ ಒಲ್ಲೆ ಅನ್ನುವಂಥ ಹೆಣ್ಮಕ್ಳು
ಅಥವಾ ಅಂಥ ಸುಖ ಸೌಖ್ಯಕ್ಕೆ ಸಪೋರ್ಟ್ ಮಾಡುವಂಥ ಹೆಣ್ಮಗಳು ಸಿಕ್ಕರೆ ನಾನು ಮದುವೆ ಆಗ್ತೀನಿ, ಇಲ್ಲಂದ್ರೆ ಒಲ್ಲೆ ಅನ್ನುವಂಥ ಗಂಡು ಮಕ್ಕಳು ಇವತ್ತು ಇದ್ದಾರೆ. ಇಂಥವರಿಂದ ಒಂದು ಒಳ್ಳೆ ಸುಸಂಸ್ಕೃತವಾದ ಸಂಸಾರವನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.